ಇದು ನೋಡಿ ಸ್ನೇಹಿತರೆ, ಇದು ಜಬ್ರಾನಿಕ್ನವರ ಇದು 500 ಒಂದು ಬ್ಲೂಟೂತ್ ಸ್ಪೀಕರು. ಇದರ ಸೌಂಡ್ ಕ್ವಾಲಿಟಿ ನೋಡಿದರೆ ಕಿತ್ತೋಗಿರೋ ಥರ ಇದೆ, ಸ್ವಲ್ಪನೂ ಚೆನ್ನಾಗಿಲ್ಲ. ಬರೀ ಬೇಸ್ ಒಂದೇ ಬರುತ್ತೆ ಬಿಟ್ಟರೆ ಯಾವುದೇ ರೀತಿ ಕ್ಲಿಯರ್ ಇಲ್ಲ ಸೌಂಡು. ಮತ್ತು ಇದು ಆನ್ ಮಾಡಿದಾಗ Zebronics, always ahead. Bluetooth mode. Zeb Sound Feast 500 is now connected. ಇಷ್ಟೊಂದು ಕಿರಿಕಿರಿ ಮಾಡಿ ಆಮೇಲೆ ಆನ್ ಆಗುತ್ತೆ ಇದು. ಇದರಲ್ಲಿ ಮತ್ತೆ 3 ಈಕ್ವಲೈಸರ್ ಮೋಡ್ ಕೊಟ್ಟಿದ್ದಾರೆ. ಇದು ಯಾವುದಕ್ಕೂ ಉಪಯೋಗನೇ ಇಲ್ಲ. ಮತ್ತು ಪ್ರತಿ ಸಲ ಪ್ರೆಸ್ ಮಾಡಿದಾಗಲೂ ಒಂಥರ ಕೆಟ್ಟ ಸೌಂಡ್ ಬರುತ್ತೆ ನೋಡಿ. ಈ ರೀತಿ ಕೆಮ್ತಾ ಇರುತ್ತೆ. ಮತ್ತು ವೇಟ್ ಇದೆ, ಚೆನ್ನಾಗಿ ವೇಟ್ ಇದೆ, ಆದರೆ ಏನು ಉಪಯೋಗಿಲ್ಲ. ನನಗೇನು ಸೌಂಡ್ ಕ್ವಾಲಿಟಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಇದ್ರ ಒಳಗಡೆ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಇದು ಚಾರ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 5 ವೋಲ್ಟ್ 1 ಆ್ಯಂಪ್ ಔಟ್ಪುಟ್ ಅಷ್ಟೇ. ಅದು ಇನ್ನೊಂದು DC ಇಂಪುಟ್ 5 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಅದು ಟೈಪ್ ಸಿ ಚಾರ್ಜಿಂಗಿಗೆ. ಒಂದು ಆಕ್ಸ್ ಇಂಪುಟ್ಟು, ಆಮೇಲೆ ಮೈಕ್ರೋ SD ಕಾರ್ಡು, ರೀಸೆಟ್ ಬಟನ್ ಕೊಟ್ಟಿದ್ದಾರೆ. ಅದು ಏನು ರೀಸೆಟ್ಟು ಏನೋ ನನಗೆ ಗೊತ್ತಿಲ್ಲ, ನೋಡಬೇಕು ಮಾಡಿ ಅದು ಏನಾಗುತ್ತಂತ. ಸ್ವಲ್ಪನೂ ಇಷ್ಟ ಆಗಲಿಲ್ಲ, ರಿಟರ್ನ್ ಮಾಡ್ತಾಯಿದ್ದೀನಿ ನಾನಿದು. ಬೇಸ್ ಒಂದು ಬರುತ್ತೆ, ಬೇಸ್ ತೊಗೊಂಡು ಏನು ಮಾಡೋದು, ಸ್ವಲ್ಪನೂ ಚೆನ್ನಾಗಿಲ್ಲ. ಇದು ಹಣಕ್ಕೆ ತಕ್ಕಾದಂಥ ವಸ್ತು ಅಲ್ಲ. ಇದರ ಬದಲಿಗೆ ಇಲ್ಲಿ ನೋಡಿ, ಇದು ಫಿಲಿಪ್ಸ್ನ ಒಂದು ಹೋಮ್ ಥಿಯೇಟರ್ ಬರುತ್ತೆ, ನಿಮಗೆ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಇದು. ಇದರ ಸೌಂಡ್ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ. ಮತ್ತು ಇದರಲ್ಲೊಂದು ಸ್ಪೆಷಲ್ ಏನಪ್ಪ ಅಂದರೆ, ನೀವು ಯಾವ ಮೋಡಲ್ಲಿ ಇಡ್ತಿರೋ ಒಂದು ಸಾಂಗ್ ಕೇಳಿ ಅಲ್ಲೇ ಬಂದ್ ಮಾಡಿದ್ರಿ ಅಂದರೆ ಅಲ್ಲೇ ಇರುತ್ತೆ, ಅದು ನೆಕ್ಸ್ಟ್ ಹಚ್ಚಿದಾಗಲೂ ಅಲ್ಲೇ ಇರುತ್ತೆ. ಆಕ್ಸ್ ಮೋಡಲ್ಲಿದ್ದರೆ ಆಕ್ಸ್ ಮೋಡು, ಬ್ಲೂಟೂತಲ್ಲಿದ್ದರೆ ಬ್ಲೂಟೂತು, SD ಕಾರ್ಡಲ್ಲಿದ್ದರೆ SD ಕಾರ್ಡು. ಯಾವ ಮೋಡಲ್ಲಿ ಇರ್ತಿರೋ ಅದೇ ಮೋಡಲ್ಲಿ ಇರುತ್ತೆ. ವಿತ್ ರಿಮೋಟ್ ಕೂಡ ಸಿಗ್ತಾ ಇದೆ ಜೊತೆಯಲ್ಲಿ. 2 ಸ್ಯಾಟಲೈಟ್ ಸ್ಪೀಕರ್ ಬರುತ್ತೆ. ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುತ್ತೆ ಫಿಲಿಪ್ಸ್ನಲ್ಲಿ. ತುಂಬ ಚೆನ್ನಾಗಿದೆ ಸೌಂಡು, ಬೇಸು ತುಂಬ ಚೆನ್ನಾಗಿದೆ. ಇದರದ್ದು ಕೆಟ್ಟ ಇದೇನಪ್ಪ ಅಂದರೆ ಚಾಳಿ, ನಾವು ಪ್ರತಿ ಸಲ ಆನ್ ಮಾಡಿದಾಗಲೂ ಬ್ಲೂಟೂತ್ ಆಪ್ಷನಿಗೆ ಬಂದು ನಿಲ್ಲುತ್ತಾನೆ. SD ಕಾರ್ಡ್ ಇದ್ದರೂ SD ಕಾರ್ಡಿಗೆ ಹೋಗಲ್ಲ. ನಾವು ಲಾಸ್ಟ್ ಮೆಮೊರಿ ಕೂಡ ಇದು ಸೇವ್ ಮಾಡಿ ಇಟ್ಕೊಳ್ಳಲ್ಲ ಅಂತ ಒಂದು ಕೆಟ್ಟ ಚಾಳಿ ಇರುವಂಥ ಇದೊಂದು ಬ್ಲೂಟೂತ್ ಸ್ಪೀಕರು. ಯಾರೂ ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ಇದು ಸುಮ್ಮನೆ ಬೇಸ್ ಯಾರಿಗಾದರೂ ಇಷ್ಟ ಆದರೆ ತೊಗೊಳ್ಳಿ. ಆದರೆ ನೀವು ಸೌಂಡ್ ಕ್ಲಿಯಾರಿಟಿ ಬೇಕು ಅಂತ ಹೇಳಿದರೆ, ನಿಮಗೆ ಸೌಂಡ್ ತುಂಬ ಕ್ಲಿಯರಾಗಿ ಕೇಳಿಸ್ಬೇಕು ಅಂತ ಆ ರೀತಿ ಒಂದು ಆಲೋಚನೆ ಇಟ್ಕೊಂಡು ಇದನ್ನು ತಗೊಳ್ಳಿಕ್ಕೆ ಹೋದರೆ ದಯವಿಟ್ಟು ತಗೊಳ್ಬೇಡಿ, ನಿರಾಶೆ ಆಗುತ್ತೆ. ಆಮೇಲೆ ಸೌಂಡು ಕೂಡ ಇದರಲ್ಲಿ 70 ವ್ಯಾಟ್ಸ್ ಔಟ್ಪುಟ್ ಅಂತ ಕೊಟ್ಟಿದ್ದಾರೆ. ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಅದು 30 ವ್ಯಾಟ್ಸ್ ಔಟ್ಪುಟ್ ಬರುವಂಥ ಒಂದು ಫಿಲಿಪ್ಸ್ನ ಹೋಮ್ ಥಿಯೇಟರ್. ಇದಕ್ಕಿಂತಲೂ ಜಾಸ್ತಿ ಶಬ್ದ ಕೊಡುತ್ತೆ, ಅಂದರೆ ಆವಾಜ್ ಅದರದ್ದಿದೆ, ಜಾಸ್ತಿ ಸೌಂಡ್ ಜಾಸ್ತಿ ಬರುತ್ತೆ. ಇದದು ಏನು ಗೊತ್ತಾಗ್ತಿಲ್ಲ, ಬರೀ ಡುಮ್ ಡುಮ್ ಡಮ್ ಡಮ್ ಅಷ್ಟೇ. ಈ ಸ್ಪೀಕರ್ ಕೂಡ ಇದರಲ್ಲಿ ಕೊಟ್ಟಿರೋ ಸಬ್ಬೂಫರ್ ಕೂಡ ಕೇವಲ 3 ಇಂಚಿನ ಸಬ್ಬೂಫರ್. ಎಷ್ಟು ಗ್ಯಾಪ್ ಇಟ್ಟಿದ್ದಾರೆ ನೋಡಿ ಇಲ್ಲಿ, ಈ ಕಡೆ 3 ಇಂಚು, ಆ ಕಡೆ 3 ಇಂಚು. ಯಾವ ಸ್ಪೀಕರ್ ಹಾಕಿದಾರೋ, ಯಾವ ಕ್ವಾಲಿಟಿ ಇಲ್ಲ, ಏನಿಲ್ಲ. ಒಟ್ಟು ಡಮ್ 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 ರೇಡಿಯೋದಲ್ಲಿ ಸೌಂಡ್ ಬಂದಂಗೆ ಬರುತ್ತೆ ಅಷ್ಟೇ, ಬಿಟ್ಟರೆ ಒಂದು ಸ್ವಲ್ಪನೂ ಕ್ಲಿಯಾರಿಟಿ ಇಲ್ಲ ಅಷ್ಟೇ.